ಫ್ರಾನ್ಸಿಸ್ ಡಿಸೋಜಾ ಪುತ್ರಿ ರಿಷಲ್ ನಿಜವಾಗಿಯೂ ಆತ್ಮಹತ್ಯೆಯೇ? ಕಾದ್ರದಲ್ಲಿ ಗಗನಸಗಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣ ಸರಿಯಾದ ರೀತಿ ತನಿಖೆ ಆಗಬೇಕು. ಚಿರಾಗ್ ಚಂದ್ರಾಸ್ ಕೊರಸ್ ಈತನ ಕುರಿತಾಗಿ ತನಿಖೆ ಮಾಡಬೇಕು. ಮಾನಸಿಕ ಕಿರುಕುಳ ಮತ್ತು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಎಂದು ಗಂಭೀರ ಆರೋಪ ಇದೆ. ಪ್ರೀತಿ ಮಾಡಲು ಒತ್ತಾಯಿಸಿ ಮಾನಸಿಕವಾಗಿ ಪೀಡಿಸುತ್ತಿದ್ದು ಪ್ರಭಾವಿ ರಾಜಕೀಯ ಪೋಷಕರಾಗಿದ್ದು ಈತನ ತಾಯಿ ಚೈತ್ರರವರ ಹೆಸರನ್ನು ಬಳಸಿ ಬೆದರಿಕೆ ಹಾಕಲಾಗಿದೆ. ಈಕೆಯ ಕುರಿತು ಕೂಡ ತನಿಖೆ ನಡೆಯಬೇಕು ಮತ್ತು ರಿಷಾಲ್ ಶವದಲ್ಲಿ ಗಾಯದ ಗುರುತುಗಳು ಪತ್ತೆಯಾಗಿದ್ದು ಈನ ಕೃತ್ಯ ಎಸಗಿರುವ ಸಂಶಯವಿದೆ. ಸಾವಿನ ಸಮಯದಲ್ಲಿ ಕಿವಿಯಲ್ಲಿ ಇಯರ್ಫೋನ್ ಬಳಕೆ ಆಗಿದ್ದು ಈ ಸಂದರ್ಭದಲ್ಲಿ ಚಿರಾಗ್ ಜೊತೆ ಮಾತುಕತೆ ಇತ್ತು ಎಂದು ತಾಯಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಮಾನ್ಯ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು. ಮಾತ್ರವಲ್ಲ, ಈ ಸಾವಿನ ಕುರಿತಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ಸಂತ್ರಸ್ತರಿಗೆ ಪರಿಹಾರ ಸಿಗುವಂತೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ.